ಹಾಗಲಕಾಯಿಯ ಮಹತ್ವ ನೀವೇನಾದರೂ ತಿಳ್ಕೊಂಡ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಲಕಾಯಿ ಮಹಿಮೆ ತಿನ್ನೋನೇ ಬಲ್ಲ ಅಂತೆ. ಬಾಯಿಗೆ ಕಹಿ, ಉದರಕ್ಕೆ ಸಿಹಿ ಅಂತೆ ಹಾಗಲಕಾಯಿ. ಹಾಗಲಕಾಯಿ ತಿಂದರೆ ಜೀವಮಾನದಲ್ಲೇ ಶುಗರ್ ಬರೋದಿಲ್ವಂತೆ. ಹಾಗಲಕಾಯಿ ಉಪಯೋಗ ಹೇಗಿರಬೇಕು ಗೊತ್ತಾ? ಡಯಾಬಿಟಿಸ್ಗೆ ಸಂಜೀವಿನಿ ಅಂತೆ ಕೆಲಸ ಮಾಡುತ್ತಂತೆ ಹಾಗಲಕಾಯಿ. ಪಾರಂಪರಿಕ ವೈದ್ಯ MD ಪವಿತ್ರ ಅವರಿಂದ ಇಂಥದ್ದೊಂದು ಮಹತ್ವದ ಮಾಹಿತಿಯನ್ನ ಸಾರ್ವಜನಿಕ ಉಪಯೋಗಕ್ಕೆ ನೀಡಲಾಗ್ತಾ ಇದೆ. ಹಾಗಲಕಾಯಿಯನ್ನು ತಿಂದರೆ ಜೀವಮಾನದಲ್ಲೇ ಡಯಾಬಿಟಿಸ್ ಬರುವುದಿಲ್ಲ. ಹಾಗಲಕಾಯಿ ಉಪಯೋಗ ಬಹಳ ಮಹತ್ವ ಇದೆ. ಅದನ್ನ ತಿನ್ನೋನೇ ಬಲ್ಲ. ಬಾಯಿಗೆ ಕಹಿ ಇರ್ಬೋದಾದ್ರೆ ಉದರಕ್ಕೆ ಮಾತ್ರ ಅದರ ಪ್ರಯೋಜನ ಬಹಳ ಮುಖ್ಯ. ಹಾಗಲಕಾಯಿ ತಿಂದ್ರೆ ನಿಮಗೆ ಜೀವಮಾನದಲ್ಲಿ ಶುಗರೇ ಬರೋದಿಲ್ಲ. ಆದರೆ ಅದು ಹೇಗೆ ಉಪಯೋಗಿಸಬೇಕು ಅನ್ನೋದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಡಯಾಬಿಟಿಸ್ ಕಾಯಿಲೆಗೆ ಸಂಜೀವಿನಿ ಅಂತ ಕೆಲಸ ಮಾಡುತ್ತೆ. ಈ ಬಗ್ಗೆ ಪಾರಂಪರಿಕ ವೈದ್ಯ MD ಪವಿತ್ರ ಅವರು ಮಹತ್ವದ ವಿಚಾರವನ್ನ ಹಂಚಿಕೊಂಡಿದ್ದಾರೆ. ಹಾಗಲಕಾಯಿಯನ್ನು ಈ ರೀತಿ ಬಳಸಿದ್ರೆ ಸಂಪೂರ್ಣ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಮೇಡಮ್ ಏನ್ ಹೇಳಿದ್ದಾರೆ ಅಂತ ಕೇಳೋಣ. ಇವತ್ತಿನ ಸಂಚಿಕೆ ವಿಶೇಷ. ಎಲ್ಲರೂ ನೋಡಿರ್ತೀರಾ ಹಾಗಲಕಾಯಿ. ಈ ಹಾಗಲಕಾಯಿಯಲ್ಲಿ ಎಂತ ಔಷಧಿ ಗುಣ ಇದೆ ಅನ್ನೋದು ಗೊತ್ತಿಲ್ಲದೆ ಇದನ್ನ ಹಾಗಲಕಾಯಿ ಅಂದ್ರೆ ಸಾಕು ಮೂಗ್ ಮುರಿತಾರೆ, ಹಾಗಲಕಾಯಿ ಅಂದ್ರೆ ಬೇಡಪ್ಪ ಅಂತಾರೆ. ಎಲ್ಲಾ ವಯಸ್ಸಿನಲ್ಲೂ ಯಾವುದೇ ಸಮಸ್ಯೆಯ ರಾಮಬಾಣ ಅಂತ ಹೇಳ್ಬೋದು ಹಾಗಲಕಾಯಿ. ಇದರ ಸಾಕಷ್ಟು ಉಪಯೋಗಗಳನ್ನ ಇವತ್ತು ತಿಳಿಸ್ತಾ ಇದ್ದೀನಿ. ಇನ್ಮೇಲೆ ಕನಿಷ್ಠ ವಾರದಲ್ಲಿ ಒಮ್ಮೆ ಆದ್ರೂ ಈ ಹಾಗಲಕಾಯಿನ ಮನೆಯಲ್ಲಿ ಬಳಸೋದ್ರಿಂದ ನಿಮ್ಮ ಎಷ್ಟೋ ಅನಾರೋಗ್ಯಕರ ಸಮಸ್ಯೆಗೆ ಔಷಧಿಗಿಂತ ಹೆಚ್ಚಾಗಿ ಕೆಲಸ ಮಾಡುತ್ತೆ ಈ ಹಾಗಲಕಾಯಿ. ಸೊ ಈ ಹಾಗಲಕಾಯಿಯನ್ನ ನಾವು ಮುಖ್ಯವಾಗಿ ಮಧುಮೇಹಿಗಳು ಉಪಯೋಗಿಸ್ತಾರೆ. ಹಾಗಲಕಾಯಿ ಅಂದ್ರೆ ಶುಗರ್ ಅಂತ ತಿಳ್ಕೊಂಡ್ಬಿಟ್ಟಿರೋದು. ಶುಗರ್ಗೆ ಹಾಗಲಕಾಯಿ ಉಪಯೋಗಿಸೋದ್ರಿಂದ ಶುಗರ್ ಕಂಟ್ರೋಲ್ ಆಗುತ್ತೆ. ಹಾಗಾದ್ರೆ ಶುಗರ್ ಇರೋರು ಮಾತ್ರ ಹಾಗಲಕಾಯಿ ತಿನ್ಬೇಕಾ? ಖಂಡಿತ ಇಲ್ಲ. ಇನ್ನು ಸಾಕಷ್ಟು ಉಪಯೋಗಗಳು ಹಾಗಲಕಾಯಿಂದ ಇದೆ. ಈ ಹಾಗಲಕಾಯಿಯನ್ನ ಯಾರು ಉಪಯೋಗಿಸ್ತೀರಾ ಅವರಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಕೊಳ್ಳುವಂತ ಶಕ್ತಿ ಈ ಒಂದು ತರಕಾರಿಯಲ್ಲಿ ಸಿಗುತ್ತೆ. ವಿಟಮಿನ್ C ಏರಳವಾಗಿರೋದ್ರಿಂದ ನಿಮ್ಮ ಇಮ್ಯುನಿಟಿ ಪವರ್ ಅನ್ನ ಬೂಸ್ಟ್ ಮಾಡ್ಲಿಕ್ಕೆ ಹಾಗಲಕಾಯಿ ತುಂಬಾ ಉಪಯೋಗಕಾರಿಯಾಗಿ ಕೆಲಸ ಮಾಡುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಚರ್ಮದ ಅಲರ್ಜಿಗಳನ್ನ ನಿವಾರಣೆ ಮಾಡುತ್ತೆ. ಸೋರಿಯಾಸಿಸ್ ಇರಬಹುದು, ಗಜಕರ್ಣ ಇರಬಹುದು, ತುರ್ಕೆ ಇರಬಹುದು, ಪಿತ್ತದಿಂದ ಆಗೋ ಅಲರ್ಜಿಗಳಿಗೆ ರಾಮಬಾಣ ಹಾಗಲಕಾಯಿ. ಅಷ್ಟೇ ಅಲ್ಲದೆ ತೂಕ ಹೆಚ್ಚಿದ್ದಾಗ, ನೀವು ಏನಾದ್ರೂ ಸ್ಥೂಲಕಾಯಿಗಳಾಗಿದ್ರೆ, ಬೊಜ್ಜು ಹೆಚ್ಚಿಗೆ ಬಂದಿದ್ರೆ ಅದನ್ನ ಕರಗಿಸ್ಲಿಕ್ಕೆ ಕೂಡ ರಾಮಬಾಣ ಈ ಹಾಗಲಕಾಯಿ. ಅಷ್ಟೇ ಅಲ್ಲ, ಪಿತ್ತದ ಸಮಸ್ಯೆಗಳು, ಗ್ಯಾಸ್ಟ್ರಿಕ್, ಯಾರಿಗೆಲ್ಲ ವಾಂತಿ ಬರ್ತಾ ಇದೆ, ಏನಾದ್ರೂ ತಿಂದ್ರೆ ಸಾಕು ವಾಮಿಟ್ ಬರುತ್ತೆ, ನಾ ಹಾಗಲಕಾಯಿ ತಿಂದ್ರೆ ಆಗಲ್ಲಪ್ಪ, ಹಾಗಲಕಾಯಿ ತಿಂದ್ರೆ ನನಗೆ ವಾಮಿಟ್ ಆಗತ್ತೆ ಅಂತೀರಾ, ಖಂಡಿತ ಅದು ನೀವು ತಪ್ಪು ತಿಳುವಳಿಕೆ. ಹಾಗಲಕಾಯಿ ತಿಂದಾಗ ನಿಮಗೆ ವಾಮಿಟ್ ಆಗ್ಲೇಬೇಕು, ಆಗ್ಲಿಕ್ಕೆ ಅದು ರಾಮಬಾಣ ಆಗೋದು. ಯಾವಾಗ ನಿಮ್ಮ ದೇಹದಲ್ಲಿ ಪಿತ್ತ ಜಾಸ್ತಿ ಇರುತ್ತೋ ಹಾಗಲಕಾಯಿ ತಿಂದಾಗ ವಾಮಿಟ್ ಆಗತ್ತೆ, ವಾಂತಿಯಿಂದ ಪಿತ್ತ ಹೊರಗೆ ಬರುತ್ತೆ, ನಿಮ್ ದೇಹ ಆರಾಮಾಗ್ತದೆ. ಹೀಗೆ ಈ ಒಂದು ಸಮಸ್ಯೆಗಳಲ್ಲಿ ಹೆಚ್ಚಿನ ಪರಿಣಾಮಕಾರಿಯಾಗಿ ಕೆಲಸ ಮಾಡೋದ್ರ ಜೊತೆಗೆ ನಿಮ್ಮ ಹೇರ್ ಫಾಲ್ ಪ್ರಾಬ್ಲಮ್ ಕೂಡ ಇದರಿಂದ ನಿವಾರಣೆ ಆಗುತ್ತೆ. ಯಾರಿಗೆಲ್ಲ ಕೂದಲು ಉದುರುತ್ತಾ ಇದೆ ಅವರಿಗೆ ಕೂಡ ಹಾಗಲಕಾಯಿ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಸಂಧಿವಾತಗಳು, ನಿಮ್ಮ ಜಾಯಿಂಟ್ ಪೇನ್ ಏನಾದ್ರೂ ಇದ್ದೆ, ನಿಮ್ಮ ಎಲ್ಲಾ ಜಾಯಿಂಟ್ ಗಳಲ್ಲಿ ಊತ, ನೋವು, ಬಿಗಿ ಕಾಣಿಸ್ತಾ ಇದೆ ಅಂದ್ರೆ ಈ ಹಾಗಲಕಾಯಿ ರಾಮಬಾಣ ಆಗುತ್ತೆ. ಈಗೆಲ್ಲವಕ್ಕೂ ಹೇಗೆ ಇದನ್ನ ಬಳಸ್ಕೊಳ್ಬಹುದು ಅಂತ ಹೇಳ್ತಾ ಇದ್ದೀನಿ. ಒಂದು ಪೆನ್ನು ಪೇಪರ್ ಇಟ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ದಿನದಲ್ಲಿ ಒಮ್ಮೆ ಆದ್ರೂ ನಿಮ್ಮ ಯಾವುದೋ ಒಂದು ಸಮಸ್ಯೆಯಲ್ಲಿ ಇದನ್ನ ಉಪಯೋಗಿಸ್ಕೊಳ್ಬಹುದು. ಮೊದಲನೇದು, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀವು ಇದನ್ನ ಜ್ಯೂಸ್ ಮಾಡಿ ಕುಡಿದಿದ್ದೆ ಆದ್ರೆ, ಕಹಿ ಇರುತ್ತೆ ಆದ್ರೂ ತೊಂದರೆ ಇಲ್ಲ, ಕಹಿ ಅದರಕ್ಕೆ ಸಿಹಿ ಆಗತ್ತೆ, ನಿಮ್ಮ ಸಿಹಿ ಅದರಕ್ಕೆ ಒಂದು ರೀತಿಯ ಸಮಸ್ಯೆ ಆಗ್ತದೆ. ಸೊ ಅದರಕ್ಕೆ ಸಿಹಿ, ಉದರಕ್ಕೆ ಕಹಿ, ಅದರಕ್ಕೆ ಕಹಿ, ಉದರಕ್ಕೆ ಸಿಹಿ ಅಂತ ಈ ಒಂದು ಹಾಗಲಕಾಯಿ ನಿಮ್ಮ ಉದರಕ್ಕೆ ಸಿಹಿ ಆಗ್ತದೆ. ಸೊ ಈ ಹಾಗಲಕಾಯಿ ಜ್ಯೂಸನ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀವು ಸೇವನೆ ಮಾಡಿದ್ದೆ ಆದ್ರೆ ತೂಕ ಇಳಿಸ್ಕೊಳ್ತೀರಾ. ಅಂದ್ರೆ ಡಿಟಾಕ್ಸ್ ಆಗಿ ಕೆಲಸ ಮಾಡುತ್ತೆ, ಲಿವರ್ ಡಿಟಾಕ್ಸ್ ಮಾಡುತ್ತೆ, ಕಿಡ್ನಿ ಡಿಟಾಕ್ಸ್ ಮಾಡುತ್ತೆ, ಬ್ಲಡ್ ಪ್ಯೂರಿಫಿಕೇಶನ್ ಮಾಡುತ್ತೆ, ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ, ಶುಗರ್ ಅತಿ ಬೇಗ ನಿಮ್ಮ ಶುಗರ್ ಅನ್ನ ಕಂಟ್ರೋಲಿಗೆ ತಗೊಳ್ತೀರಾ. ಜೊತೆಗೆ ಈ ಒಂದು ಹಾಗಲಕಾಯಿಯ ರಸವನ್ನ ನಿಮ್ಮ ಕೂದಲ ಬುಡಕ್ಕೆ ಹಚ್ಚೋದ್ರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗತ್ತೆ. ಅಲ್ಲದೆ ಇದರ ಎಲೆಗಳನ್ನ ನೀವು ಒಂದು ಕಷಾಯ ಮಾಡಿ, ಕುದಿಸಿ ಕಷಾಯ ಮಾಡಿ ಸೇವನೆ ಮಾಡೋದ್ರಿಂದ ನಿಮ್ಮ ಲಿವರ್ ಡಿಟಾಕ್ಸಿಫಿಕೇಶನ್ ಚೆನ್ನಾಗಾಗತ್ತೆ. ಮತ್ತು ಈ ಹಾಗಲಕಾಯಿಯನ್ನ ಅರೆದು ಇದರ ರಸವನ್ನ ತೆಗೆದು ಎಲ್ಲೆಲ್ಲಿ ನಿಮ್ಮ ಜಾಯಿಂಟ್ ಪೇನ್ಗಳು, ಸಂಧಿವಾತದ ನೋವುಗಳಿರುತ್ತೋ ಆ ಭಾಗಕ್ಕೆ ಲೇಪನ ಮಾಡೋದ್ರಿಂದ
ಶೀಘ್ರವಾಗಿ ಸಂಧಿವಾತವನ್ನ ಗುಣಪಡಿಸ್ಕೊಳ್ಳಿಕ್ಕೆ ಕೂಡ ಸಹಾಯವಾಗತ್ತೆ. ಸೊ ಇದರ ಎಲೆಗಳು, ಕಾಂಡ ಮತ್ತು ಹಾಗಲಕಾಯಿ ಮೂರೂ ಕೂಡ ಔಷಧಿಯ ಗುಣವನ್ನ ಹೊಂದಿರತಕ್ಕಂಥದ್ದು. ಇದಿಷ್ಟೇ ಅಲ್ಲದೆ ಈ ಹಾಗಲಕಾಯಿನ ಜ್ಯೂಸಲ್ಲಿ ಮಾತ್ರ ಬಳಸ್ಬೇಕಂತ ಇಲ್ಲ, ನೀವು ಸಾಂಬಾರು ಪಲ್ಯಗಳಲ್ಲಿ ಕೂಡ ಉಪಯೋಗಿಸ್ಕೊಳ್ಬಹುದು, ಸೇವನೆ ಮಾಡಲಿಕ್ಕೆ ಉಪಯೋಗಿಸ್ಬೋದು, ಹಸಿಯಾಗಿ ತಿನ್ಲೂಬಹುದು, ಅಥವಾ ಜ್ಯೂಸ್ ಮಾಡಿ ಕುಡಿಬಹುದು, ಅಥವಾ ಇದನ್ನ ಒಣಗಿಸಿ ಚೂರ್ಣ ಮಾಡಿ ಇಟ್ಕೊಂಡು ಕೂಡ ಉಪಯೋಗಿಸ್ಕೊಳ್ಬಹುದು. ಈ ರೀತಿ ಹಾಗಲಕಾಯಿಯಿಂದ ಹಲವಾರು ರಾಮಬಾಣವಾಗ್ತಕ್ಕಂಥ ಔಷಧಿ ಗುಣ ಹೊಂದಿರೋದ್ರಿಂದ ದಯಮಾಡಿ ಯಾರು ಇದನ್ನ ದ್ವೇಷಿಸಬೇಡಿ. ಇನ್ನು ಇದಕ್ಕೂ ಹೆಚ್ಚಿನ ನಿಮ್ಮಲ್ಲಿ ಸಮಸ್ಯೆಗಳು, ಸಂಧಿವಾತ, ಹೇರ್ ಫಾಲ್, ಶುಗರ್ ಅನ್ಕಂಟ್ರೋಲ್ ಇದೆ, ನನಗೆ ಇನ್ಸುಲಿನ್ ಅಲ್ಲಿ ನಾನು ಜೀವನ ಮಾಡ್ತಾ ಇದ್ದೀನಿ, ಇನ್ಸುಲಿನ್ ನಿಲ್ಲಿಸಬೇಕು ಅಂತ ಆಸೆ ಇದ್ರೆ, ಮತ್ತು ಹಲವಾರು ರೀತಿಯ ತೊಂದರೆಗಳಿದ್ರೆ ಚಿಂತೆ ಮಾಡಬೇಡಿ. ಯೋಗವನ ಬೆಟ್ಟ ಗುಣವಾಗದ ಕಾಯಿಲೆಗಳಿಗೆ ಆಯುರ್ವೇದ ಚಿಕಿತ್ಸೆಯಲ್ಲಿ ಹೆಸರನ್ನ ಮಾಡಿರ್ತಕ್ಕಂಥ ಯೋಗವನ ಬೆಟ್ಟ ಹಲವಾರು ರೋಗಿಗಳು ಬಂದು ಗುಣಮುಖರಾಗಿದ್ದಾರೆ. ಸೊ ನಿಮಗೂ ಇಂಥ ಅವಕಾಶಗಳು ಬೇಕು ಅಂತ ಹೇಳಿದ್ರೆ ನೇರವಾಗಿ ಭೇಟಿ ಮಾಡಬಹುದು. ನಮಸ್ಕಾರ.